ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ನಾನು ಏಜೆಂಟ್ ಆಗಿ ಮಾತನಾಡ್ತಾ ಇದ್ದೇನೆ, ಮಾಫಿಯಾ ಹಿತಾಸಕ್ತಿ ಕಾಯುವ ಕಮಿಷನ್ ಏಜೆಂಟ್ ಅಲ್ಲ ಅಂತ ಹೇಳ್ತಿದ್ದಾರೆ. ಕರ್ನಾಟಕದ ಜನರ ಪರವಾಗಿ ಒಂದು ಪ್ರಶ್ನೆ ಕೇಳುತ್ತಿದ್ದೇನೆ ಅಂತ ಒಂದು ಮಾತನ್ನ ಹೇಳಿದ್ದಾರೆ. ಹೈಕಮಾಂಡ್ ಮುಂದೆ ಕಾಡಿಬೇಡಿ ಸಿಎಂ ಕುರ್ಚಿ ಪಡೆದಿದ್ದಾರೆ ಅಂತ ಹೇಳಿ ಆರೋಪ ಒಂದು ಕಡೆ. ನಿಮಗೆ ಈಗ ಹನಿಮೂನ್ ಪೀರಿಯಡ್ ಸಿಗ್ತಾ ಇಲ್ಲ ಅಂತ ಹೇಳಿ ಅಶೋಕ್ ವ್ಯಂಗ್ಯ ಆಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಕೊಡ್ತಿರುವಂತಹ ಟಾಂಗ್ ಇದು. ಡಿಕೆ ಶಿವಕುಮಾರ್ ವಿರುದ್ಧ ಈಗ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ನಾನು ಏಜೆಂಟ್ ಆಗಿ ಮಾತನಾಡ್ತಾ ಇದ್ದೇನೆ ಅಂತ ಹೇಳಿದ್ದಾರೆ. ಮಾಫಿಯಾ ಹಿತಾಸಕ್ತಿ ಕಾಯುವ ಕಮಿಷನ್ ಏಜೆಂಟ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಡಿಕೆ ಶಿವಕುಮಾರ್ ಅವರಿಗೆ, ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಹೇಳ್ತಿರುವಂತಹ ಮಾತುಗಳು. ಕರ್ನಾಟಕದ ಜನರ ಪರವಾಗಿ ನಾನು ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಅಶೋಕ್ ಅವರು ವಾಗ್ದಾಳಿ ನಡೆಸ್ತಾ ಇರುವಂಥದ್ದು. ಯಾಕಂದರೆ ಕರ್ನಾಟಕದ ಸುಮಾರು 7.5 ಕೋಟಿ ಕನ್ನಡಿಗರು ಹಾಗೂ ಬೆಂಗಳೂರಿನಲ್ಲೇ 1.5 ಕೋಟಿ ಕನ್ನಡಿಗರು ಜನರ ಪರವಾಗಿ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಹೈಕಮಾಂಡ್ ಮುಂದೆ ಕಾಡಿಬೇಡಿ, ನೀವು ಸಿಎಂ ಕುರ್ಚಿಯನ್ನು ತೆಗೆದುಕೊಂಡಿದ್ದೀರಾ, ಇದು ಒಂದು ರೀತಿಯ ಈ ಸಮಯ ಇದೆಯಲ್ಲ, ಇದು ಹನಿಮೂನ್ ಪೀರಿಯಡ್ ಅಂತ ಹೇಳಿ ವ್ಯಂಗ್ಯ ಆಡ್ತಾ ಇದ್ದಾರೆ. ನಿಮ್ಮದೇ ಪಕ್ಷದ ಶಾಸಕರು ಯಾರೆಲ್ಲ ಇದ್ದಾರೆ ಪ್ರತಿದಿನ ಕೂಡ ಮಾಧ್ಯಮದ ಮುಂದೆ ಬಂದು ಅಸಮಾಧಾನವನ್ನು ಹೊರ ಹಾಕ್ತಿದ್ದಾರೆ ಅಂತ ಹೇಳಿ ಟೀಕೆ ಮಾಡ್ತಿದ್ದಾರೆ. ನಿಮ್ಮ ಮನೆಯಲ್ಲೇ ಬೆಂಕಿ ಉರಿತಾ ಇದ್ರೂ ಕೂಡ ನನ್ನ ಮೇಲೆ ರಾಜಕೀಯದ ಗೂಬೆ ಕೂರಿಸಬೇಡಿ ಅಂತ ಹೇಳಿ ವಾಗ್ದಾಳಿಯನ್ನು ಕೂಡ ಮಾಡ್ತಿದ್ದಾರೆ. ಡಿಕೆ ಶಿವಕುಮಾರ್ ಅವರ ವಿರುದ್ಧ ಆರ್ ಅಶೋಕ್ ಮಾಡ್ತಿರುವಂತಹ ವಾಗ್ದಾಳಿ ಇದು. ಕರ್ನಾಟಕದಲ್ಲಿ ಇಷ್ಟು ಜನರ ಪರವಾಗಿ ನಾನು ಒಂದು ಪ್ರಶ್ನೆಯನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡಿ, ಟ್ವೀಟನ್ನು ಮಾಡಿ ಡಿಕೆ ಶಿವಕುಮಾರ್ ಅವ್ರನ್ನ ಕಾಲೆಳೆಯುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ನೀವು ಕಾಡಿಬೇಡಿ, ಕಾಲಿಗೆ ಬಿದ್ದು ಈ ಅಧಿಕಾರವನ್ನು ಪಡೆದುಕೊಂಡಿದ್ದೀರಾ. ಆದರೆ ಈ ಒಂದು ಸಮಯಾವಕಾಶ ಇದೆಯಲ್ಲ, ಈ 2 ವರ್ಷಗಳ ಕಾಲ, ಈ 2 ವರ್ಷ ನಿಮಗೆ ಹನಿಮೂನ್ ಪೀರಿಯಡ್ ಇದು. ಸೊ ಹಾಗಾಗಿ ನಿಮ್ಮಲ್ಲೇ ಒಂದಷ್ಟು ಮನಸ್ತಾಪಗಳಿದೆ. ನಿಮ್ಮ ಶಾಸಕರುಗಳು ನಿಮ್ಮ ವಿರುದ್ಧವಾಗಿ ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ನೀವು ಕೊಡ್ತಿರುವಂತಹ ಆಡಳಿತ ಸಮಂಜಸವಾದದ್ದಲ್ಲ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ.